ಏಕಾಕ್ಷ ಒಡೆಯ ತಗೋ. ಈ ಬೆರಳು ಎಷ್ಟಿವೆ ಅಂತ ಲೆಕ್ಕ ಹಾಕಿದ್ರೆ ನಾನು ಕತ್ತರಿಸಿರೋ ಕೊರಳಿನ ಲೆಕ್ಕನೂ ಸಿಗುತ್ತೆ. ಮೊದಲು ಎಣಸು, ಆಮೇಲೆ ಪೋಣಿಸು. ಎಣ್ಸೋಕೆ ನಾನೇ ಸಾಕು ಒಡೆಯ, ಪೋಣ್ಸೋಕೆ ಹೆಂಗಸರು ಬೇಕು. ಏನಂದೆ? ಪೋಣ್ಸಕ್ಕೆ ಹೆಂಗಸರು. ಮುಚ್ಚೋ ಬಾಯ್. ನಾವು ಕದಿಬೇಕಾಗಿರೋದು ಹೆಂಗಸರ ಮೈಯನ್ನಲ್ಲ, ಶ್ರೀಮಂತರ ಸಂಪತ್ತನ್ನ. ಒಡೆಯ ತಪ್ಪು ತಿಳ್ಕೋಬೇಡಿ ಒಡೆಯ, ಈ ಹಿಂಸೆ ಆಟ ಇನ್ನು ಬೇಕಾ ನಿಮ್ಗೆ? ಹಿಂಸೆ ಯಾವುದು? ಹಿಂಸೆ ಯಾವುದು? ಅಹಿಂಸೆ. ನಾನು ಮಾಡೋ ಹಿಂಸೆ ಎಲ್ರಿಗೂ ಕಾಣಿಸುತ್ತೆ, ಆದ್ರೆ ನಾನು ಅನುಭವಿಸಿರೋ ಹಿಂಸೆ ಯಾರಿಗೂ ಕಾಣಿಸಲ್ಲ. ದೊಡ್ಡ ದೊಡ್ಡ ಮನುಷ್ಯರು ಅಹಿಂಸಕ ಆಗಿದ್ದ ನನ್ನನ್ನ ಹಿಂಸಕ ಆಗೋ ಹಾಗೆ ಮಾಡಿದ್ರಲ್ಲ, ಅದು ಯಾರಿಗೂ ಕಾಣಿಸಲ್ಲ. ಅಹಿಂಸಕ ಹಿಂಸಕ ಆಗಿದ್ದು ಇದೆಲ್ಲ ಹೆಂಗೆ ಒಡೆಯ? ಮನುಷ್ಯನ ಒಳಗಡೆ ಉರಿತಿರೋ ಬೆಂಕಿ ತಣ್ಣಗಾಗಬೇಕಾದ್ರೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ಅದಕ್ಕಾಗಿ ಇಷ್ಟು ದಿನ ಹೇಳದೇ ಇರೋ ವಿಷಯನ ಇವತ್ತು ನಿಮ್ ಜೊತೆ ಹಂಚ್ಕೋಬೇಕು. ನನ್ನಪ್ಪ ರಾಜ ಪಂಡಿತರು, ಅಮ್ಮ ಕರುಣಾಮಯಿ ಉನ್ನತ ವ್ಯಾಸಂಗಕ್ಕೆ ಅಂತ ನನ್ನನ್ನ ಒಬ್ಬ ಗುರುವಿನ ಹತ್ರ ಬಿಟ್ರು. ನಾನು ಚೆನ್ನಾಗಿ ಕಲಿತೆ, ಸಹಪಾಠಿಗಳು ಹೊಟ್ಟೆ ಕಿಚ್ಚು ಪಡುವಷ್ಟು ಕಲಿತೆ. ಅಹಿಂಸಕ, ಗುರುಪತ್ನಿ ಕರೀತಾ ಇದ್ದಾರೆ. ಹೌದಾ? ಹೌದಪ್ಪ, ಹೌದು. ಯಾಕಂತೆ? ಯಾಕೆ ಅಂತ ನಮ್ಗೇನಪ್ಪ ಗೊತ್ತು. ಅಹಿಂಸಕ ಎಲ್ಲಿ ಎಲ್ಲಿ ಅಂತ ಅವರು ಹಂಬಲಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ನಮ್ಗೆ ಗೊತ್ತು. ಈಗಲೇ ಹೋಗಪ್ಪ, ಇಲ್ದ್ರೆ ನಮ್ಮನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆಯ್ತು, ಗುರುಪತ್ನಿ ಅಂದ್ರೆ ತಾಯಿಗೆ ಸಮಾನ. ಹೋಗಿ ಬರ್ತೀನಿ. ಹೋಗು ಹೋಗು, ಮುಂದೆ ಕಾದಿದೆ ನಿನಗೆ. ಇವನು ಒಬ್ಬನೇ ಬುದ್ಧಿವಂತ ಅಂತೆ, ನಾವೆಲ್ಲ ದಡ್ರಂತೆ. ಯಾರು ಬುದ್ಧಿವಂತರು ಅಂತ ಈಗ ಗೊತ್ತಾಗುತ್ತೆ. ಬನ್ನಿ ಮೊದ್ಲು ಗುರುಗಳ ಹತ್ರ ಹೋಗೋಣ. ನಡೀರಿ. ಗುರುಗಳೇ, ಅನಾಹುತ ಗುರುಗಳೇ, ಅನಾಹುತ. ಅನೈತಿಕ ಗುರುಗಳೇ, ಅನೈತಿಕ. ಅಯೋಮಯ ಗುರುಗಳೇ, ಅಯೋಮಯ. ಅಹಿಂಸಕನ ಹೊಸ ಅವತಾರ ಗುರುಗಳೇ, ಹೊಸ ಅವತಾರ. ಬರೀ ಬಡಬಡಿಸ್ಬೇಡಿ, ಏನಾಗಿದೆ ಅಂತ ಬಿಡಿಸಿ ಹೇಳಿ. ಹೇಳೋದಕ್ಕೆ ಬಾಯಿ ಗೊತ್ತಿಲ್ಲ ಗುರುಗಳೇ. ಬಾಯಿ ಬರೆದಿದ್ಮೇಲೆ ನೀನ್ ಯಾಕೆ ಇಲ್ಲಿ ಬಂದೆ ಅದ್ನ ಹೇಳು. ಯಾವ ಬಾಯಿಂದ ಹೇಳೋದು ಗುರುಗಳೇ? ನಿನ್ನ ಬಾಯಿಲೆ ಹೇಳು ಸಾಕು. ಅಹಿಂಸಕ ನಿಮ್ ಪತ್ನಿ ಜೊತೆ ಇದ್ದಾನೆ ಅಂತ ಹೇಳಕ್ ಬಂದೆ ಗುರುಗಳೇ. ಏನ್ ಏನ್ ಹೇಳ್ತಾ ಇದೀಯಾ? ನಿಜ ಗುರುಗಳೇ, ನಿಜ. ಬೇಕಾದ್ರೆ ನೀವೇ ಹೋಗಿ ನೋಡಿ ಗುರುಗಳೇ. ಗುರುಗಳೇ, ನಿಮ್ಮ ಮಂಚದ ಹತ್ರ ಅಹಿಂಸಕ ಗುರುಗಳೇ, ಅಹಿಂಸಕ.
ಅಹಿಂಸಕ, ಇದೇನು ಇದ್ದಕ್ಕಿದ್ದ ಹಾಗೆ? ನೀವೇ ಕರೆದರಂತಲ್ಲ. ನಾನಾ? ಇಲ್ವಲ್ಲ. ಪರವಾಗಿಲ್ಲ ಬಿಡು, ನೀ ಬಂದದ್ದು ಒಳ್ಳೇದೇ ಆಯ್ತು. ನಿನ್ನನ್ನು ಕಂಡ್ರೆ ನನಗೇನನ್ಸುತ್ತೆ ಗೊತ್ತಾ? ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಹೇಳಕ್ಕಾಗದೇ ಇರೋಷ್ಟು ಆನಂದ ಆಗತ್ತೆ, ಪ್ರೀತಿ ಉಕ್ಕತ್ತೆ. ನೀನು ನನ್ನ ಸೋದರ ಅನ್ನೋ ಪ್ರೀತಿ ಅಹಿಂಸಕ. ಅದು ನನ್ನ ಅದೃಷ್ಟ. ಬರ್ತೀನಿ. ನಿನ್ನನ್ನೇ ಕಾಯ್ತಾ ಇದ್ದೆ. ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಗುರುಗಳೇ. ಕ್ಷಮಿಸುವಂತ ತಪ್ಪನ್ನ ಏನು ಮಾಡಿಲ್ಲ. ಗುರುಗಳೇ, ಏನ್ ಹೇಳ್ತಿದ್ದೀರಿ? ಹೌದು, ನನ್ನ ಪತ್ನಿಯ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡ್ರೆ ನಿನ್ನನ್ನ ನಾನು ಕ್ಷಮಿಸ್ಬೇಕಾ? ನಾನು ನಿಮ್ ಪತ್ನಿ ಜೊತೆ? ಇಲ್ಲ, ಅಂತ ಪಾಪದ ಕೆಲಸ ನಾ ಮಾಡಲ್ಲ ಗುರುಗಳೇ. ನನ್ನ ನಂಬಿ, ಯಾರೋ ಹೇಳಿ ಸುಳ್ಳನ್ನ ನಂಬೇಡಿ ಗುರುಗಳೇ, ನಂಬೇಡಿ. ಸುಳ್ಳನ್ನು ನಂಬ್ತೀನಿ ಅಂತ ನನ್ನ ಮೇಲೆ ಆರೋಪ ಮಾಡ್ತೀಯ? ಇದು ಆರೋಪ ಅಲ್ಲ ಗುರುಗಳೇ, ಅರಿಕೆ. ನನ್ನನ್ನು ಹರಿಕೆ ಕುರಿ ಮಾಡಬೇಡ. ನೀನು ನನ್ನ ಶಿಷ್ಯನಾಗಿದ್ರೆ ನನಗೊಂದು ಮಾತು ಕೊಡಬೇಕು. ನನ್ನ ಪ್ರಾಣದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಏನ್ ಮಾಡಬೇಕು ಹೇಳಿ ಗುರುಗಳೇ? ನೀನೀಗಲೇ ಸ್ಥಳನ ಬಿಡಬೇಕು. ಅಹಿಂಸಕನಾಗಿದ್ದಿ ನೀನು ಹಿಂಸಕನಾಗಬೇಕು. ಮನುಷ್ಯರ 1,000 ಬೆರಳನ್ನು ಕತ್ತರಿಸಿ ತಂದು ನನಗೆ ಗುರುದಕ್ಷಿಣೆ ಕೊಡಬೇಕು. ಗುರುಗಳೇ, ಬೇರೆ ಮಾತಿಗೆ ಅವಕಾಶ ಇಲ್ಲ. ಈತನ್ನ ಇವನ್ ತಂದೆ ಹತ್ರ ಬಿಟ್ಟು ಬನ್ನಿ. ಅವರ ಕಿಚ್ಚು ನನ್ನ ಪೂರ್ವಾಶ್ರಮವನ್ನ ಸುಟ್ಟು ಬೂದಿ ಮಾಡ್ತು. ಗುರುಗಳು ಹೇಳಿದ್ದೆಲ್ಲ ನಾವು ಹೇಳಿದ್ದೇವೆ. ನಾವೇನು ಬರ್ತೀವಿ ಪಂಡಿತ್ರೆ? ಇದೆಲ್ಲ ಏನಪ್ಪ ಕಂದ? ಗುರುಗಳು ಹೇಳಿ ಕಳಿಸಿದ್ದೆಲ್ಲ ನಿಜನಾ? ಇಲ್ಲಮ್ಮ, ಅಂತ ಯಾವ ಪಾಪದ ಕೆಲಸನೂ ನಾ ಮಾಡಿಲ್ಲಮ್ಮ. ನನಗೆ ಗೊತ್ತು ಕಂದ, ನೀನು ಯಾವ ಅನೈತಿಕವಾದ ಹಾದಿ ಹಿಡಿಯೋಲ್ಲ ಅಂತ ನನಗೆ ಗೊತ್ತು. ಎಷ್ಟೇ ಆದರೂ ನೀನು ನನ್ನ ಮಗ ಅಪ್ಪ, ನನ್ನ ಮಗ. ಹೌದೌದು, ಅವನು ನಿನ್ನ ಮಗ, ನನ್ನ ಮಗ ಅಲ್ಲ. ಏನಂತ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಅರ್ಥ ಅನರ್ಥಗಳ ಪ್ರಶ್ನೆ ಈಗ ಬೇಡ. ಒಟ್ನಲ್ಲಿ ಅಹಿಂಸಕ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಮುಂದಕ್ಕೆ ಮಾತಾಡಬೇಡ, ಮನೆ ಬಿಟ್ಟು ಹೊರಡು.
ಬದಲಾಗಿ ನೀನು ಹಿಂಸಕನಾಗಬೇಕು. ಮನುಷ್ಯರ 1,000 ಬೆರಳನ್ನು ಕತ್ತರಿಸಿ ತಂದು ನನಗೆ ಗುರುದಕ್ಷಿಣೆ ಕೊಡಬೇಕು. ನೀವು ಮತ್ತೆ ಅಹಿಂಸಕ ಆಗಕ್ಕಾಗಲ್ವ ಒಡೆಯ? ಹಿಂಸಕ ಆಗಿರೋನು ಅಹಿಂಸಕ ಆಗೋದಷ್ಟು ಸುಲಭ ಅಲ್ಲ. ರಕ್ತದ ರುಚಿ ಕಂಡೋರ್ನ ಅವರವರ ಮನಸ್ಸೇ ನಂಬೋದಿಲ್ಲ. ಇನ್ನು ಪ್ರಭುತ್ವ ನಂಬುತ್ತಾ? ಜನ ನಂಬ್ತಾರ? ಒಡೆಯ 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 ಅತ್ತೆ ಮತ್ತೆ ನಿಮ್ ತಂದೆನಾ ಸೇನಾಧಿಪತಿ ಕಾರಾಗೃಹ ಕರ್ಕೊಂಡೋದ್ರು ಒಡೆಯ. ಸೇನಾಧಿಪತಿ ಇವತ್ತು ನಿನ್ನ ಕೊರಳು ನೆಲಕ್ ಬಿತ್ತು ಅಂತ ತಿಳ್ಕೊ. ಒಡೆಯ ಒಡೆಯ ಒಡೆಯ, ಸೇನಾಧಿಪತಿ ಕೊರಳಿನ ವಿಷಯ ಬಿಟ್ಟು ನಿಮ್ ತಾಯಿ ಕರುಳಿನ ಬಗ್ಗೆ ಯೋಚನೆ ಮಾಡಿ ಒಡೆಯ. ಬೇಗ ಮಾಡಿ, ಒಡೆಯ ಬರೋ ಹೊತ್ತಾತು. ತಗೊಂಡೋಗ್ಕೊಡು. ನೋಡ ಏಕಾಕ್ಷ, ಎಲ್ರೂ ಬನ್ನಿ. ಒಡೆಯ ಬಂದ್ರು, ಎಲ್ಲ ಬರ್ರಿ, ಎಲ್ಲ ಬರ್ರಿ. ಸೇನಾಧಿಪತಿಗೆ ನಾವಿರೋ ಈ ಜಾಗ ಗೊತ್ತಾಗಿದ್ಯಂತೆ. ನಾವೀಗ್ಲೇ ಇಲ್ಲಿಂದ ಹೊರಡ್ಬೇಕು. ನಿಮ್ಮ ಆಯುಧ ತಗೊಂಡ್ ಬನ್ನಿ, ಹೋಗಿ ಹೋಗಿ. ಏಕಾಕ್ಷ, ಬಾಯ್. ನೀನಿಲ್ಲೇ ಇರ್ಬೇಕು. ಅಂದ್ರೆ ನಾನು ಸಾಯ್ಬೇಕು ಅಂತನಾ? ಸಾಯಿತೀಯೋ ಬದುಕ್ತೀಯೋ ಎಲ್ಲ ನಿನ್ ಬುದ್ಧಿ ಮೇಲೆ ನಿಂತಿದೆ. ನೀನಿಲ್ಲೇ ಎಲ್ಲಾದ್ರೂ ಮರೀಲಿರು. ಅವ್ರು ಬಂದ ಮೇಲೆ ಏನಾಯ್ತು ಅಂತ ನೋಡ್ಕೊಂಡ್ ಬಾ. ಅವರಿಗೆ ಎಚ್ಚರ ಬಂದಿರುವಾಗ ನಾವೆಚ್ಚರ ತಪ್ಪಬಾರದು. ಬನ್ನಿ, ನಾವು ಬೇರೆ ಜಾಗಕ್ಕೆ ಹೋಗೋಣ. ಸೈನಿಕರೇ, ಎಲ್ಲ ಬನ್ನಿ.
ಹೂಂಕಾರ ಮಾಡ್ತಿದ್ದ ಅಂಗುಲಿಮಾಲ ಇಲ್ಲೆಲ್ಲೋ ಇಲಿ ತರ ಅಡ್ಕೊಂಡಿರ್ಬೇಕು. ಎಲ್ಲಿದ್ರು ಅವನ್ನ ಎಳ್ಕೊಂಡ್ ಬಂದ್ರ ಹೋಗ್ರ ಹೋಗಿ. ಏನಾಯ್ತು? ಅಂಗುಲಿಮಾಲ ಇಲ್ಲೆಲ್ಲೂ ಇಲ್ಲ ಪ್ರಭು. ನಮಗೂ ಸಿಕ್ಲಿಲ್ಲ ಪ್ರಭು. ನಾವು ಬರ್ತಿರೋ ವಿಷಯ ಗೊತ್ತಾಗಿ ಎಲ್ಲೋ ತಪ್ಪಿಸ್ಕೊಂಡಿರ್ಬೋದು ಅಂತ ಕಾಣುತ್ತೆ. ಅವನು ಯಾವತ್ತಿದ್ರೂ ಪ್ರಭುತ್ವದ ಬಲಿ. ಬಂದ್ರ ಹೋಗೋಣ. ಒಡೆಯ ಒಡೆಯ, ನಾನ್ ಬದುಕ್ ಬಂದೆ ಒಡೆಯ. ಎದುರಿಗೆ ನಿಂತಿದ್ಯಲ್ಲ, ಬದುಕಿದ್ಯಾ ಅಂತ ಗೊತ್ತು. ಅವರೇನಾದ್ರು ಅದನ್ನು ಹೇಳು. ಅವರು ಬದುಕಿದ್ದಾರೆ ಒಡೆಯ. ನಿನ್ ತಲೆ ಅಲ್ಲೇ ನಡೀತು ಅದನ್ನು ಹೇಳು. ನಿಮ್ ತಲೆ ಸಿಗುತ್ತೆ ಅಂತ ಅವ್ರು ಬಂದ್ರು ಒಡೆಯ. ಆದ್ರೆ ನೀವು ತಲೆ ಮರೆಸ್ಕೊಂಡಿದ್ರಲ್ಲ, ಹಂಗಾಗಿ ಒಡೆಯ. ತಲೆ ಮರಿಸ್ಕೊಂಡೆ ಅಂತ ಹೇಳಿದ್ರೆ ನಿನ್ ತಲೆ ತೆಗೆದು ಬಿಡ್ತೀನಿ. ಈಗ ಅವ್ರೆಲ್ಲಿದ್ದಾರೆ ಅದನ್ನ ಹೇಳು ಅಂದೆ. ಅವ್ರು ಬಂದ್ರು, ಹಂಗೆ ಹೋದ್ರು. ಹಾಗಾದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಅದೇ ಜಾಗಕ್ಕ? ಹೌದು. ನಾವು ಆ ಜಾಗ ಖಾಲಿ ಮಾಡಿದ್ವಿ ಅಂತ ತಪ್ಪು ತಿಳ್ಕೊಂಡು ಅವರು ಮತ್ತೆ ಅಲ್ಲಿಗೆ ಬರೋದಿಲ್ಲ. ನಾನೇ ನೋಡ್ಕೊಂಡು ಬರ್ತೀನಿ. ಯಾರೂ ಇಲ್ಲ, ಇನ್ ಬರೋದು ಇಲ್ಲ. ಎಲ್ರಿಗೂ ಭಯ ಹುಟ್ಟಿಸೋ ನನಗೆ ಭಯ ಹುಟ್ಟಿಸಿದ್ದೀನಿ ಅಂತ ಅಹಂಕಾರ ಪಡಬೇಡ ಸೇನಾಧಿಪತಿ. ನನ್ನ ಉಪಾಯದ ಮುಂದೆ ನಿನ್ನ ಉಪಾಯ ಸೋತು ಸುಣ್ಣ ಆಯ್ತು. ನೀನು? ನಾನು ಸೇನಾಧಿಪತಿ. ನೀನಿಲ್ಲಿಂದ ಹೋಗಿಲ್ವಾ? ನೀನು ಇಲ್ಲಿಂದ ಹೇಗೆ ಹೋಗಿಲ್ವೋ ಹಾಗೆ ನಾನು ಹೋಗಿಲ್ಲ, ಅಥವಾ ನೀನಿಲ್ಲಿಂದ ಹೇಗೆ ಹೋಗಿದ್ಯೋ ಹಾಗೆ ನಾನು ಹೋಗಿದ್ದೆ. ಓ, ಈಗೇನು ನನ್ನ ಸಾಯಿಸ್ಬೇಕು ಅಂತಿದೀಯಾ? ಇಲ್ಲ, ಜೀವಂತ ಹಿಡಿತೀನಿ. ಜನಗಳ ಎದುರು ಮೆರವಣಿಗೆ ಮಾಡ್ತೀನಿ. ವಜ್ರನಾಥನ ಮದುವೆಗೆ ಮುಂಚೆ ನಿನ್ನ ನೇಣಗಂಬಕ್ಕೆ ಹಾಕ್ತೀನಿ. ಕನಸು ಕಾಣ್ತಾ ಇದೀಯಾ ಸೇನಾಧಿಪತಿ? ಕನಸು ಕಾಣ್ತಾ ಇದೀಯಾ? ನನ್ನ ಸಾವಿಗೂ ಶ್ರೀಮಂತರ ಮನೆ ಮದುವೆಗೂ ಸಂಬಂಧ ಕಲ್ಪಿಸ್ತಾ ಇದೀಯಾ? ಶ್ರೀಮಂತ ನಿನಗೆ ಸ್ನೇಹಿತ ಇರಬಹುದು,
ಆದ್ರೆ ಸಾವು ನನ್ನ ಸ್ನೇಹಿತ ಅಲ್ಲ. ಸಾವು ನಿನಗೆ ಸ್ನೇಹಿತನಾಗಿ ಬರಲ್ಲ, ಶತ್ರುವಾಗಿ ಬರುತ್ತೆ. ಶತ್ರುವನ್ನು ಸೋಲ್ಸೋದು ನನಗೆ ಗೊತ್ತಿದೆ ಸೇನಾಧಿಪತಿ. ಏಕಾಕ್ಷ, ನಿನ್ನನ್ನು ಮುಂದಿಟ್ಟುಕೊಂಡು ಸಂಧಾನಕ್ಕೆ ಪ್ರಯತ್ನ ಮಾಡುವಂತ ಬುದ್ಧ ಗುರುಗಳು ಹೇಳಿದ್ದರಿಂದ ನಾವು ಇಲ್ಲಿಗೆ ಕರೆತರುತ್ತಿದ್ದೇವೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿನ್ನನ್ನು ಮುಗಿಸಿಬಿಡುತ್ತೇನೆ. ನನ್ನ ಮೇಲೆ ನಿಮ್ಗೆ ಅಪನಂಬಿಕೆ ಇದ್ದಿದ್ರೆ ನನ್ನನ್ನು ಇಲ್ಲಿ ಕರ್ಕೊಂಡೇ ಬರಬಾರ್ದಾಗಿತ್ತು. ಆಗಲೇ ಹೇಳಿದ್ನಲ್ಲ, ಬುದ್ಧ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಕರೆತಂದಿದ್ದೀನಿ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನನ್ನ ಮಾತುಗೂ ಬೆಲೆ ಕೊಟ್ಟು ಒಡೆಯನ ಹತ್ರ ನನ್ನೊಬ್ಬನನ್ನೇ ಕಳಿಸ್ಕೊಡಿ. ಅವ್ರನ್ನ ಸಂಧಾನಕ್ಕೆ ಒಪ್ಪಿಸಿ ವಾಪಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಯ್ತು, ಈ ಪರೀಕ್ಷೆನೂ ಆಗ್ಲಿ. ಹೋಗ್ಬಾ. ಏಯ್, ಬಿಚ್ಚೋ ಅದನ್ನ. ಹೋಗು ಏಕಾಕ್ಷ, ಹೋಗು. ಮುಂದೆ ಸಂಧಾನವು ಸಂಘರ್ಷವೋ ನಿನಗೇ ತಿಳಿಯುತ್ತೆ. ಒಡೆಯ, ಏಕಾಕ್ಷ ಬರ್ತಾವನು. ಏಕಾಕ್ಷ, ಏಕಾಕ್ಷ ಬಂದಿಯಾ? ಹೇಗ್ ಬಂದೆ ಏಕಾಕ್ಷ? ಆ ರಾಜನಿಗೆ ಚಳ್ಳೆ ಹಣ್ಣು ತಿನ್ಸಿ ತಪ್ಪಿಸ್ಕೊಂಡು ಬಂದಿದ್ಯಾ? ನನ್ನ ಶಿಷ್ಯ ಅಂದ್ಮೇಲೆ ಹಾಗೆ ಮಾಡಿರ್ತೀಯ ಬಿಡು. ಹಾಗಲ್ಲ ಒಡೆಯ. ಹಾಗಲ್ಲ ಅಂದ್ರೆ ಆ ರಾಜನ ಕೊರಳು ಕತ್ತರಿಸಿ ನೆಲಕ್ಕೆ ನೆತ್ತರು ಕುಡಿಸಿ ಬಂದಿದೀಯಾ? ಶಭಾಷ್, ಬೆರಳನ್ನು ತಂದಿದೀಯಾ ತಾನೆ? ಹಾಗಲ್ಲ ಒಡೆಯ. ಮತ್ಯಾಗೆ ಏಕಾಕ್ಷ? ಕಾರಾಗೃಹದ ಕಂಬಿಗಳನ್ನು ಮುರಿದು ಕಾವಲ್ಗಾರರ ಕತ್ತನ್ನ ಕಚಕ್ಕನ್ಸಿ. ಇಲ್ಲ ಒಡೆಯ, ಇಲ್ಲ. ಮತ್ತೆ ಹೇಗ್ ಬಂದೆ ಏಕಾಕ್ಷ? ಓ, ಸೇನಾಧಿಪತಿ ಜೊತೆ ಸ್ನೇಹ ಬೆಳೆಸಿ ಸಂಚು ಮಾಡಿ ಸಲೀಸಾಗಿ ಬಂದಿಯಾ? ಇಲ್ಲ ಒಡೆಯ, ಸಂಧಾನಕ್ಕೆ ಅಂತ ಅವರೇ ಕರ್ಕೊಂಡ್ಬಂದ್ಬಿಟ್ರು. ಸಂಧಾನಕ್ಕೆ ನಿಮ್ಮನ್ನು ಒಪ್ಸುವಂತ ಸೇನಾಪತಿ ಕರ್ಕೊಂಡ್ಬಂದ್ಬಿಟ್ರು ಒಡೆಯ. ಓ, ನಿನ್ ಜೀವದಾನಕ್ಕಾಗಿ ಸಂಧಾನ? ಎಲ್ಲಿ ಅವರೆಲ್ಲೀಗ? ದೂರದಾಗ ನಿಲ್ಸಿದೀನಿ ಒಡೆಯ. ನೀವು ಒಪ್ಪಿದ್ರೆ ಕಣ್ಪಟ್ಟಿ ಕಟ್ಟಿ ಕರ್ಕೊಂಡ್ ಬರ್ತೀನಿ ಒಡೆಯ. ನೀನ್ ಹೋಗಿ ಕರ್ಕೊಂಡ್ ಬರೋವರೆಗೂ ಅವರಲ್ಲೇ ಇರ್ತಾರೆ ಅಂತ ನಂಬಿದೀಯಾ ಏಕಾಕ್ಷ? ಪ್ರಭುತ್ವದವರು ಅಂದ್ರೆ ಅಷ್ಟು ಸರಳ ಅಂತ ತಿಳ್ಕೊಂಡಿಯ? ಹಾವು ಮುಂಗ್ಸಿನ ನಂಬಾರ್ದು, ಹೆಡೆ ಎತ್ತಿ ಎದುರಿಸ್ಬೇಕೇ ಹೊರತು ಮೈ ಮರೆತು ಮಲಗಬಾರ್ದು. ಹೊರಡಿ, ಎಲ್ರೂ ಹೊರಡಿ. ಈಗಲೇ ನಾವು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಬನ್ನಿ ಬನ್ನಿ, ಎಲ್ರು ಬನ್ನಿ ಈ ಕಡೆ.
ಬೇಡ ಅಂಗುಲಿಬಲ, ಬೇಡ ಬೇಡ ಅಂಗುಲಿಬಲ, ಬೇಡ ಬೇಡ. ಸೇನಾಧಿಪತಿ ಸತ್ ಮೇಲೆ ನಮಗೆ ಯಾವ ಭಯನೂ ಇಲ್ಲ. ನಮ್ ಜಾಗಕ್ಕೆ ವಾಪಸ್ ಹೋಗೋಣ ಬನ್ನಿ. ಒಡಿಯ ಒಡಿಯ, ಯಾರೋ ಬೆಂಗ್ಸು ಈ ಕಡೆನೆ ಬರ್ತಿದ್ದಾಳೆ. ಹೆಂಗ್ಸು? ಗೂಢಾಚಾರಣೆ ಅಲ್ಲ ತಾನೆ? ಗೊತ್ತಿಲ್ಲ ಒಡಿಯ, ಬರ್ತಿರೋದಂತೂ ನಮ್ ಕಡೆಗೇನೆ. ಯಾರಾದ್ರೇನಂತೆ, ಇದು ನನ್ನ 1,000ದ ಬಲಿ. ಅಹಿಂಸಕ 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 ಅಹಿಂಸಕ, ನಾನು ನಿನ್ ತಾಯಿ. ನೀನು ಕೊಲ್ಲೋದನ್ನ ಬಿಡು ಅಂತ ಕೇಳ್ಕೊಳ್ಳೋಕೆ ಬಂದಿದ್ದೀನಿ. ಒಂದು ವೇಳೆ ನೀನು ಕೊಲ್ಲೋದನ್ನ ಬಿಡಲ್ಲ ಅಂತಂದ್ರೆ ಮೊದಲು ನನ್ನ ಜೀವ ತಗೋ. ಜನಗಳ ಜೀವ ಉಳಿಸಪ್ಪ, ಜನಗಳ ಜೀವ ಉಳಿಸು. ಮುಖ ತೋರಿಸು ಕಂದ, ಈ ಅಮ್ಮನಿಗೆ ಮುಖ ತೋರಿಸು, ಮುಖ ತೋರಿಸಿ ಮಾತಾಡು. ಇನ್ನು ಮೇಲೆ ಯಾರ ಕೊರಳನ್ನು ಕತ್ತರಿಸಲ್ಲ, ಯಾವ ಬೆರಳನ್ನು ಕತ್ತರಿಸೋಲ್ಲ ಅಮ್ಮ ಅಂತ ನನಗೆ ಮಾತು ಕೊಡು ಕಂದ, ಮಾತು ಕೊಡು. ಮಾ
ನಾನು ತಾಯಿ. ಆದ್ರೆ ನನ್ನ ಹೆತ್ತ ತಾಯಿ ನೋಡು, ನಿನ್ನ ಹೆತ್ತ ತಾಯಿ. ನಿನ್ನ ತಾಯಿಯ ಮನಸ್ಸೊಳಗೆ ನಾನಿದ್ದೀನಿ, ನನ್ನ ಮನಸ್ಸೊಳಗೆ ನಿನ್ನ ತಾಯಿ ಇದ್ದಾರೆ. ಈಗ ನಾವಿಬ್ರು ನಿನ್ನ ಮನಸ್ಸೊಳಗೆ ಬರಬೇಕು. ನೀನು ಮಗು ಆಗ್ಬೇಕು. ಮಗು ಮಗು ಆಗೋದಂದ್ರೆ ನಿನ್ನ ತಳಮಳ ತಣ್ಣಗಾಗ್ಬೇಕಾದ್ರೆ ನಿನ್ನ ಮನಸ್ಸು ಮಗು ಆಗ್ಬೇಕು. ನಿನ್ನೊಳಗೊಬ್ಬ ತಾಯಿ ಇರಬೇಕು. ತಾಯಿ ಮಗು ಅಂತ ಹೇಳ್ತಾ ನೀನು ನನ್ನ ಜೀವಂತ ಹತ್ಯೆ ಮಾಡಬೇಡ. ನಾನು ಹತ್ಯೆ ಆತ್ಮಹತ್ಯೆ ಎರಡಕ್ಕೂ ವಿರೋಧಿ. ನೀನು ನನ್ನ ಹತ್ಯೆ ಮಾಡ್ಬೋದು ಅನ್ನೋ ಅನುಮಾನದಿಂದ ನಾನು ಬೇಡ ಅಂದ್ರೂ ಈ ತಾಯಂದಿರು ಬಂದಿದ್ದಾರೆ. ಯಾರು ಬಂದಿದ್ರು ಸರಿ, ನಾನು 1000 ಬಲಿನ ತಗೊಳ್ಳೇಬೇಕು. ಇಲ್ದಿದ್ರೆ ಗುರುವಿಗೆ ಕೊಟ್ಟ ಮಾತಿಗೆ ಮೋಸ ಆಗುತ್ತೆ. ಅಹಿಂಸಕನನ್ನು ಹಿಂಸಕನಾಗಿ ಮಾಡಿದವರು ಯಾರೇ ಇರಲಿ, ಅವರು ಗುರು ಆಗೋದಕ್ಕೆ ಅರ್ಹರಲ್ಲ. ಹೌದು ಕಂದ, ಮತ್ತೆ ನೀನು ಅಹಿಂಸಕ ಆಗಬೇಕು, ಅಮ್ಮನ ಮಗ ಆಗಬೇಕು. ಹೆಣ್ಣಿನ ಶೀಲಾನ ತಾಯಿ ಅಂತ ಹೇಳಿದ್ದೆ ನೀನು. ಅಂಥವನು ಶಾಂತಿನು ಶೀಲ ಅಂತ ತಿಳ್ಕೋಬಾರ್ದ? ನಮ್ಮೆಲ್ಲರ ತಾಯಿ ಬುದ್ಧ ಹೇಳ್ತಿರ್ಬೇಕಾದ್ರೆ ಮತ್ತೆ ನೀನು ಅಹಿಂಸಕ ಆಗಬಾರ್ದಾ? ನೀನು ಹಠಾನೆ ಸಾಧಿಸೋದಾದ್ರೆ ನಾನೇ ನಿನ್ನ ಹತ್ರ ಬರ್ತೀನಿ. 1000 ಬಲಿ ಆಗೋಕೆ ಸಿದ್ಧ ಆಗಿದ್ದೀನಿ. ಗುರುದೇವ ಬೇಡಿ, ಗುರುದೇವ ಬೇಡಿ. ಬೇಡ, ಬರ್ಬೇಡ. ಬಂದ್ರೆ ಬಲಿ ಆಗ್ತೀಯ. ಅಲ್ಲೇ ನಿಂತ್ಕೋ, ಅಲ್ಲೇ ನಿಂತ್ಕೋ. ನಾನಾಗ್ಲೇ ನಿಂತಿದ್ದೇನೆ. ಅಹಿಂಸೆಯ ಮನಸ್ಸಲ್ಲಿ ನಿಂತಿದ್ದೇನೆ, ಶಾಂತಿಯ ನಿರೀಕ್ಷೆಯಲ್ಲಿ ನಿಂತಿದ್ದೇನೆ, ಸಮಾನತೆಯ ಕನಸಲ್ಲಿ ನಿಂತಿದ್ದೇನೆ. ಬುದ್ಧ, ನಿಲ್ಲಿ ನಿಲ್ಲಿ. ನೀವು ಅಂಗುಲಿ ಮಾಲನಿಗೆ ಹಿಂಸೆ ಕೊಟ್ರೆ ನನಗೆ ಹಿಂಸೆ ಕೊಟ್ಟಾಗೆ, ಆತನ ಹತ್ಯೆ ಮಾಡಿದ್ರೆ ನನ್ನ ಹತ್ಯೆ ಮಾಡಿದಾಗೆ. ನೀವ್ಯಾರು ಚಿಂತೆ ಪಡಬೇಡಿ, ಆತನ ಹತ್ರ ನಾನು ಹೋಗೇ ಹೋಗ್ತೀನಿ. ಬೇಡಿ ಗುರುದೇವ, ಆತ ನನ್ನ ನಿಜವಾದ ಮಗ ಆಗೋವರೆಗೂ ನೀವು ಅವನ ಹತ್ರ ಹೋಗಬೇಡಿ, ಅವನ ಹತ್ರ ಹೋಗಬೇಡಿ. ಆತ ನನ್ನ ನಿಜವಾದ ಅಣ್ಣ ಆಗೋವರೆಗೂ ಹತ್ರ ಹೋಗ್ಬೇಡಿ ಗುರುದೇವ. ಆತನಲ್ಲಿ ಬುದ್ಧ ಬೆಳಕು ಆವರಿಸ್ಕೊಳ್ಳೋವರೆಗೆ ಹೋಗ್ಬೇಡಿ ಗುರುದೇವ, ಹತ್ರ ಹೋಗ್ಬೇಡಿ. ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಈಗೇನಿದ್ರು ಮಾತಾಡಬೇಕಾಗಿರೋದು ಬುದ್ಧ ಮತ್ತು ನಾನು. ಬಾ ಬುದ್ಧ, ಬಾ ಇಲ್ಲಿ, ನನ್ನ ಎದುರು ಕಡೆ ನಿಂತ್ಕೋ. ಅಂಗುಲಿಮಾಲ, ಈ ಜಗತ್ತೇ ತಾಯಿ, ತಾಯಿನೇ ಜಗತ್ತು. ತಾಯಿಗೆ ಎಲ್ಲ ಮಕ್ಕಳು ಸಮಾನ. ಮೇಲು ಕೀಳು ಅನ್ನೋ ಭಾವನೆ ಬರದೇ ಇರೋದೇ ತಾಯ್ತನ. ಇಂಥ ತಾಯ್ತನ ಜಗತ್ನಲ್ಲಿ ನೆಲೆ ಊರಬೇಕು. ನೀನು ಅದರ ಭಾಗ ಆಗಬೇಕು.
ಗುರುದೇವ. ತಾಯಿತನಕ್ಕೆ ಶರಣಾದೆ ಗುರುದೇವ, ಶರಣಾದೆ. ಬುದ್ಧಂ ಶರಣಂ ಗಚ್ಚಾಮಿ. 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 ಬುದ್ಧಂ ಶರಣಂ ಗಚ್ಚಾಮಿ.